ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಇವತ್ತು ಮೊಳಕೆ ಹುರುಳಿಕಾಳು ಸಾಂಬಾರನ್ನ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಹಾಗೆಯೇ ಅದ್ರ ಜೊತೆಗೆ ಅರಿಶಿಣ ಪೌಡರ್ ಕೂಡ ಸೇರಿಸ್ಕೊಂಡು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನೂ ಕೂಡ ಹಾಕ್ಕೊಂಡು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆನೂ ಕೂಡ ಹಾಕಿದ್ದೀನಿ. ಸಾಸಿವೆ ಚಿಟಪಟ ಅಂದ ತಕ್ಷಣ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಂಡು ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1-2 ನಿಮಿಷ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿನ. ಅದರ ಜೊತೆಗೇ ನಾನು ಒಂದು ಹುಳಿ ಟೊಮೊಟೊನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಯಾವುದಾದ್ರೂ ಹಾಕ್ಬೋದು, ನಾನು ಹುಳಿ ಟೊಮೊಟೊನ ಬಳಸಿದ್ದೀನಿ ಇಲ್ಲಿ. ಟೊಮೊಟೊನೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ. ಅದಾದಮೇಲೆ ಅದಕ್ಕೆ ನಾನು ಮೊಳಕೆ ಕಟ್ಟಿದ ಹುರುಳಿಕಾಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಕೂಡ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋ ಥರ ಇದ್ದಾಗ ಸಾಂಬಾರು ಕೂಡ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹುರುಳಿಕಾಳನ್ನು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಇವಾಗ ನಾನು ಈರುಳ್ಳಿ ಮತ್ತು ಅರಿಶಿನ ಪೌಡರ್ದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಕೂಡ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಎಷ್ಟು ಬೇಕೋ ಅಷ್ಟು, ಅಂದರೆ ಇವಾಗಲೇ ನಾವು ಕಾಳು ಬೇಯೋಕ್ಕೆ ಎಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟನ್ನು ಕೂಡ ಇವಾಗಲೇ ಸೇರಿಸ್ಕೋಬೇಕಾಗುತ್ತೆ. ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ನಾವು ನೀರು ಕೂಡ ಎಷ್ಟು ಬೇಕೋ ಅಷ್ಟನ್ನೇ ಹಾಕೋಬೇಕಾಗುತ್ತೆ. ತೀರಾ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಅಷ್ಟೇ ಕಾಳೆಲ್ಲ ಮುಳುಗುವಷ್ಟು ಮಾತ್ರನೇ ನಾವು ನೀರನ್ನು ಸೇರಿಸ್ಕೊಂಡು 2-3 ವಿಷಲ್ಲು ಹಾಕಿಸ್ಬೇಕಾಗುತ್ತೆ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಇದೆ ಈಗ. ಇಷ್ಟು ಸಾಕಾಗುತ್ತೆ ನೀರು. ಇದಕ್ಕಿಂತ ಜಾಸ್ತಿ ಹಾಕಿದ್ರೆ ಕಾಳು ಕೂಡ ನೀಟಾಗಿ ಬೇಯೋದಿಲ್ಲ. ಹಾಗಾಗಿ 2 ವಿಷಲ್ ಅಥವಾ 3 ವಿಷಲ್ನ ಹಾಕ್ಸಿದ್ರೆ ಸಾಕಾಗುತ್ತೆ. ಇವಾಗ ಸಾಂಬಾರಿಗೆ ನಾನು ಖಾರನ ರುಬ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸಣ್ಣದಾಗಿ ಹೆಚ್ಚಿಬಿಟ್ಟು ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಅದಕ್ಕೇ ಒಂದು ಹುಳಿ ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಖಾರ ಪುಡಿ, ಸಾಂಬಾರು ಪೌಡ್ರು, ಚಕ್ಕೆ ಮಸಾಲ ಹಾಗೆ ಶುಂಠಿ, ಇದಿಷ್ಟನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಖಾರನ ಸ್ವಲ್ಪ ಮುಂದೆ ಮಾಡಿ ಸಾಂಬಾರು ಮಾಡಿದ್ರೆ, ಅಂದರೆ ಖಾರನ ಸ್ವಲ್ಪ ಜಾಸ್ತಿ ಹಾಕಿ ಸಾಂಬಾರು ಮಾಡಿದ್ರೆ ಇದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಖಾರ ಕಡಿಮೆ ಆದಷ್ಟು ಸಾಂಬಾರು ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಇದಿಷ್ಟನ್ನು ಕೂಡ ನಾನು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ವಿಷಲ್ ಆಗಿದೆ, 3 ವಿಷಲ್ ಹಾಕ್ಸಿದ್ದೀನಿ ನಾನು. ಫೈನಲ್ ಈಗ ಯಾವ ರೀತಿ ಇದೆ ಅಂತ ಹೇಳಿ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ನಾನು ನೀರನ್ನ ಸ್ವಲ್ಪನೇ ಅಷ್ಟೇ ಸೇರಿಸಿದ್ನಲ್ವ, ಈಗ ನೋಡಿ ಎಷ್ಟು ಇದೆ ನೀರು. ಈ ರೀತಿ ಇರೋದ್ರಿಂದ ಕಾಳು ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನಾವು ನೀರನ್ನ ಜಾಸ್ತಿ ಸೇರಿಸ್ಬಿಟ್ಟು ಕಾಳನ್ನ ಬೇಯಿಸ್ತೀವಿ ಅಂದಾಗ ಆಗ ಕಾಳು ನೀಟಾಗಿ ಬೆಂದಿರಲ್ಲ. ಸೊ ಈಗ ನಾನು ಪೇಸ್ಟನ್ನು ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಈ ಖಾರದ ಜೊತೆಗೇ ನಾನು ಸ್ವಲ್ಪ ಕಾಳು ಬೇಯಿಸಿಟ್ಟಿಟ್ಕೊಂಡಿದ್ನಲ್ವ, ಆ ಕಾಳನ್ನು ಕೂಡ ಸೇರಿಸಿ ಮತ್ತೆ ರುಬ್ಕೊಳ್ತೀನಿ.
ನಾವು ಯಾವುದೇ ಕಾಳುಗಳದ್ದು ಸಾಂಬಾರು ಮಾಡಿದ್ರೂ ಕೂಡ ಆವಾಗ ನಾವು ಈ ರೀತಿ ಕಾಳನ್ನ ಬೇಯಿಸ್ಕೊಂಡಿರ್ತೀವಲ್ಲ ಅದೇ ಕಾಳನ್ನೇ ಸೇರಿಸ್ಕೊಂಡು ನಾವು ಸಾಂಬಾರು ಸ್ವಲ್ಪ ಗಟ್ಟಿ ಬರಲಿ ಅಂತ ಹೇಳಿ ಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಅದೇ ಕಾಳನ್ನು ಸೇರಿಸ್ಬಿಟ್ಟೇ ನಾವು ಈ ರೀತಿ ಸಾಂಬಾರನ್ನ ಮಾಡೋದು. ಯಾವುದೇ ಕಾಳುಗಳದ್ದು ಸಾಂಬಾರು ಮಾಡಿದ್ರೂ ಕೆಲವರು ಕಡಲೆ ಅಥವಾ ಅಕ್ಕಿನ ಹುರ್ಬಿಟ್ಟು ಇದನ್ನು ಕೂಡ ಬಳಸ್ತಾರೆ. ಆದರೆ ನಾವು ಮಾತ್ರ ಕಾಳು ಸಾಂಬಾರುಗಳಿಗೆ ಯಾವಾಗ್ಲೂ ಅಷ್ಟೇ ಯಾವ ಕಾಳನ್ನು ಬೇಯಿಸ್ಕೊಂಡಿರ್ತೀವಿ ಅದೇ ಕಾಳನ್ನೇ ಕೂಡ ರುಬ್ಬಿಬಿಟ್ಟು ನಾವು ಸೇರಿಸ್ಕೊಳ್ತೀವಿ. ಸಾಂಬಾರು ಗಟ್ಟಿ ಕೂಡ ಬರುತ್ತೆ. ನೋಡಿ ಇವಾಗ ಖಾರನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ನಾವು ಕನ್ಸಿಸ್ಟೆನ್ಸಿನ ನೋಡಬೇಕಾಗುತ್ತೆ. ಬಿಸಿ ಮುದ್ದೆ ಜೊತೆಗೆ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಇದನ್ನು ಮತ್ತೆ ಈಗ ವಿಷಲ್ ಹಾಕ್ಸೋದಿಲ್ಲ. ಕಾಳನ್ನು ಮೊದಲೇ ಬೇಯಿಸ್ಕೊಂಡಿದ್ದೀವಲ್ವ, ಹಾಗಾಗಿ ಈಗ ಖಾರನೆಲ್ಲ ಹಾಕ್ಬಿಟ್ಟು ಒಂದೇ ಸಲ ಈ ರೀತಿ ಕುದಿಸ್ಕೊಂಡ್ರೆ ಅಲ್ಲಿಗೆ ಸಾಂಬಾರು ರೆಡಿ ಆಗೋಗುತ್ತೆ. ಲಾಸ್ಟಲ್ಲಿ ಕಾಯಿ ತುರಿ ಕೂಡ ಸೇರಿಸ್ಕೊಂಡಿದ್ದೀನಿ. ಮತ್ತು ನಾನು ಕಾಳನ್ನು ಬೇಯಿಸುವಾಗಲೇ ಉಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ ಅಲ್ವಾ, ಹಾಗಾಗಿ ಇವಾಗ ಮತ್ತೆ ಉಪ್ಪನ್ನ ನಾನು ನೋಡಿಕೊಂಡು ಸಾಂಬಾರು ಟೇಸ್ಟ್ ಹೇಗಿದೆ ಅಂತ ಎಲ್ಲ ನೋಡಿ ಅದಾದಮೇಲೆ ಉಪ್ಪು ಬೇಕೋ ಬೇಡವಾ ಅಂತೇಳಿ ನಾನು ಉಪ್ಪನ್ನ ಸೇರಿಸ್ಕೊಳ್ಳೋದು. ಚೆನ್ನಾಗಿ ಕುದಿಸೋದ್ರಿಂದ ನೋಡಿ ಇವಾಗ ಇಷ್ಟು ತೆಳುವಾಗಿದೆ. ಚೆನ್ನಾಗಿ ಕುದಿಸಿದ ಮೇಲೆ ಸಾಂಬಾರು ಸ್ವಲ್ಪ ಗಟ್ಟಿ ಕೂಡ ಬರುತ್ತೆ. ಮಸಾಲ ಎಲ್ಲದನ್ನು ಕೂಡ ಕಾಳು ಎಲ್ಲದನ್ನು ಕೂಡ ಒಂದೇ ಸಲ ಹಾಕಿ ಕುಕ್ಕರ್ನಲ್ಲಿ ನಾವು ವಿಷಲ್ ಹಾಕ್ಸ್ಕೊಂಡ್ರೆ ಬೇಗನೆ ಸಾಂಬಾರು ಆಗೋಗ್ಬಿಡುತ್ತೆ. ಆದರೆ ನಮ್ಮ ಹಳ್ಳಿ ಕಡೆ ಈ ರೀತಿ ಸಾಂಬಾರನ್ನ ಮಾಡೋದು ಜಾಸ್ತಿ. ನಮ್ಮಮ್ಮ ಕೂಡ ಇದೇ ರೀತಿಯೇ ಮಾಡ್ತಾರೆ ಯಾವಾಗ್ಲೂ. ಈಗಲೂ ಕೂಡ ಇದೇ ಥರನೇ ಅವರು ಸಾಂಬಾರನ್ನ ಮಾಡೋದು ನಮ್ಮಮ್ಮ. ಹಾಗಾಗಿ ನಮ್ಮಮ್ಮ ಯಾವ ರೀತಿ ಮಾಡ್ತಾರೆ ಅಂತೇಳಿ ಇವತ್ತು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಬಿಸಿ ಬಿಸಿ ಸಾಂಬಾರು, ಮುದ್ದೆ, ತುಪ್ಪ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ಊಟ ಅಂತೂ. ನಮ್ಮ ಅಮ್ಮ ಮನೆಯಲ್ಲಿದ್ದಾಗಂತೂ ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಮೊಳಕೆ ಹುರುಳಿಕಾಳು ಸಾಂಬಾರು ಅಂದರೆ ತುಂಬಾ ಇಷ್ಟ. ಅಪ್ಪ, ಅಮ್ಮ, ನನಗೆ, ತಂಗಿಗೆ ಎಲ್ರಿಗೂ ಕೂಡ ತುಂಬ ಇಷ್ಟ. ಅದ್ರ ಜೊತೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಬಿಸಿ ಬಿಸಿ ಊಟ ಮಾಡ್ತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ಊಟ ಮಾಡ್ತೀವಿ. ಇವತ್ತಿಗೂ ಅಷ್ಟೇ ನಾವು ತುಂಬಾ ಇಷ್ಟಪಡ್ತೀವಿ ಈ ಸಾಂಬಾರನ್ನ. ನಾನು ಮೊದಲೇ ಹೇಳಿದ್ನಲ್ವ, ಸಾಂಬಾರು ನೋಡಿ ಕೊನೆಯಲ್ಲಿ ಇವಾಗ ಎಷ್ಟು ಗಟ್ಟಿಯಾಗಿದೆ ಸಾಂಬಾರು. ಈ ರೀತಿ ಒಂದು ಸಲ ಸಾಂಬಾರನ್ನ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.